ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್. ಇವತ್ತು ನಾನು ಫಾರೆಸ್ಟಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಕಾಲಾಪತ್ತರ್ ಬೀಚ್ ಇದೆ. ಅಲ್ಲಿ ಕಾಲಾಪತ್ತರ್ ಬೀಚಿಂದ ಲೆಫ್ಟ್ ಸೈಡಲ್ಲಿ ಒಂದು ಫಾರೆಸ್ಟ್ ಇದೆ. ಗೊತ್ತಿಲ್ಲ ಯಾವ ಫಾರೆಸ್ಟ್ ಏನು ಅಂತ. ಸೊ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿದೆ, ಎಕ್ಸೈಟಿಂಗ್ ಆಗಿದೆ. ಇಲ್ಲಿ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ಥಿಂಗ್ಸ್ನ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಹೇಗಿದೆ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಫೋಟೋಶೂಟ್ ಮುಗಿಸ್ಕೊಂಡ್ವಿ. 2 ಕಾಸ್ಟ್ಯೂಮಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಇಲ್ಲಿ ಫೋಟೋಶೂಟ್ ಮಾಡೋರೇ ಇದ್ದರು. ಮಾಡಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಇಲ್ಲಿ ಫಾರೆಸ್ಟು ಕೂಡ. ನೋಡಿ, ಫುಲ್ ದಟ್ಟ ಕಾಡು. ಯಾರೂ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಫಾರೆಸ್ಟ್ ಒಳಗಡೆ ಯಾರೂ ಹೋಗ್ತಾ ಇಲ್ಲ. ನನಗೂ ಪೂರ ಒಳಗಡೆ ಹೋಗೋಕ್ಕೆ ಭಯ. ಒಂದು ಸ್ವಲ್ಪ ದೂರ ಒಂದು 5 ನಿಮಿಷ ವಾಕ್ ಆದಂಗೆ ಆಗುತ್ತೆ. ಹೋಗೋಣ, ಇಲ್ಲಿ ದಾರಿ ಕೂಡ ಇದೆ. ಸೊ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸಕ್ಕತ್ತಾಗಿದೆ ಈ ಜಾಗ ಅಂತೂ. ಎಷ್ಟು ಗ್ರೀನ್ರಿ ಇದೆ ನೋಡಿ, ಈ ಥರ ಗ್ರೀನ್ರಿ ಚೆನ್ನಾಗಿದೆ. ಆ್ಯಂಡ್ ಬೈ ದ ವೇ, ನಾನು ಇವತ್ತು ಈ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀನಿ. ಈ ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದಿದ್ದೀನಿ ಬೀಚಿಗೆ. ಫಾರೆಸ್ಟ್ ಒಳಗಡೆ ಹೋಗ್ತಾ ಹೋಗ್ತಾ ತಣ್ಣಗಾಗ್ತಾ ಇದೆ. ಅಲ್ಲಿ ಬೀಚ್ ಹತ್ರ ಬಿಸಿ ಗಾಳಿ ಬರ್ತಾ ಇತ್ತು. ಇಲ್ಲಿ ತಣ್ಣ ಗಾಳಿ ಬೀಸ್ತಾ ಇದೆ. ಇನ್ನು ಮುಂದೆ ಹೋಗೋಕ್ಕೆ ನನಗೆ ಭಯ ಆಗ್ತಾ ಇದೆ. 5 ನಿಮಿಷ ಹೋಗ್ತೀನಿ ಅಷ್ಟೇ. ಅಲ್ಲಿ ನೋಡಿ ಮೇಲೆ ಎಷ್ಟು ಉದ್ದ ಮರಗಳು. ಸಾಕು ಅನ್ಸುತ್ತೆ ನನಗೆ ಇಲ್ಲಿಂದ. ನನ್ನ ಹಸ್ಬೆಂಡ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ. ಈ ಥರ ಹಿಡ್ಡನ್ ಪ್ಲೇಸಸ್ಗೆ ಹೋಗೋಕ್ಕೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವ್ರು ಇಷ್ಟಪಡ್ತಾರೆ. ಬಟ್ ನನ್ನ ಭಯದಿಂದ ಅಥವಾ ನನಗೆ ಭಯ ಇರೋದ್ರಿಂದ ನಾನು ಅವ್ರಿಗೆ ಬೇಡ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತೀನಿ. ಇಲ್ಲಿ ಒಂದು ಸ್ವಲ್ಪ ದೂರ ಬಂದ್ವಿ. ಗಾಡಿ ಹೋಗ್ತಾನೆ ಇದೆ, ನಾವು ಹೋಗ್ತಾ ಇದ್ದೀವಿ. ನೋಡೋಣ, ಯಾವ್ದಾದ್ರು ಒಂದು ಒಳ್ಳೆ ವ್ಯೂ ಸಿಕ್ಕಿದ್ರು ಸಿಗ್ಬೋದು. ನನಗೆ ಭಯ ಆಗ್ತಾ ಇದೆ. Never thought I'd find someone who understands me like you do. It's hard for me to be vulnerable, but it's easier with you. Oh, I don't know why it just feels right. I know I'm safe in your arms. Never thought I'd find someone who understands me like you do. 'Cause when I'm crying on the floor, you don't judge at all. You're always there, you pick up every. ಕರ್ಕೊಂಡು ಬಂದು ಇನ್ನೊಂದು ವೇ ಇದೆ. ಈ ಕಡೆಯಿಂದನೂ ಬೀಚಿಗೆ ಹೋಗೋಕೆ. ನೀವು ನೋಡಿ, ಚಿಕ್ಕ ದಾರಿ ಇದು. ಬಟ್ ಇವತ್ತಂತೂ ಅಲೆಗಳು ಇವತ್ತೊಂದು ತುಂಬ ಜಾಸ್ತಿ ಇದೆ. ಟೈಡ್ಸ್ ಜಾಸ್ತಿ ಇದೆ ಇವತ್ತು, ಹೈ ಇದೆ. ಸೊ ಈ ವ್ಯೂನ ನೋಡಿಕೊಂಡು ಇನ್ನೊಂದು ದಾರಿಯಿಂದ ಈಗ ವಾಪಸ್ ಹೋಗ್ತಾ ಇದ್ವಿ. ಹೆಂಗೆ ಬಂದ್ವಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನಂತೂ. ಈಗ ನೋಡಿ ದಾರಿ ಹೆಂಗಿದೆ. ಫುಲ್ ಗಿಡಗಳು ಸ್ವಲ್ಪ ಜಾಸ್ತಿ ಇರೋದು ನೋಡಿ, ಈ ಥರದ್ದು. ಚೆನ್ನಾಗಿದೆ ಜಾಗ, ಆದರೆ ಸೇಫ್ ಇದೆ. ಹೋಗು. ನಾನು ಬೀಚ್ಗೆ ಚೆನ್ನಾಗಿರುತ್ತೆ ಅಂತ ಈ ಡ್ರೆಸ್ ಹಾಕೊಂಡು ಬಂದೆ. ನನ್ನ ಹಸ್ಬೆಂಡ್ ಇಲ್ಲೆಲ್ಲ ಅಲ್ದಾಡ್ಸ್ತಾ ಇದ್ದಾರೆ. ನಾವು 15-20 ಮಿನಿಟ್ಸ್ ಬಂದಿರೋದು ಇಲ್ಲಿಗೆ. ಆದರೂ ಸೇಫ್ ಇದೆ, ಏನೂ ಭಯ ಅನಿಸ್ತಾ ಇಲ್ಲ ಇಲ್ಲಿ. ಈಗ ಇಲ್ಲಿಂದ ಮತ್ತೆ ಇಲ್ಲಿಗೆ ವಾಕ್ 20 ಮಿನಿಟ್ಸ್ ಆಯಿತು ನಮಗೆ. ಅಲ್ಲಿಂದ ಇಲ್ಲಿಗೆ ಹೋಗಿ ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಜಾಗ ಇದು. ಫಾರೆಸ್ಟ್ ಅಂತ ಸಕ್ಕತ್ತಾಗಿದೆ. ಈ ಮರ ನೋಡು, ಇದು ಎಷ್ಟು ದೊಡ್ಡ ಮರ ನೋಡಿ. ಎಷ್ಟು ಅಗಲ, ಎಷ್ಟು ಉದ್ದ ಇದೆ. ಮಳೆ ಬಂದ್ಬಿಟ್ಟಿದ್ರೆ ಮಸ್ತಾಗಿರ್ತಿತ್ತು. ನಾನು ಅಂಡಮಾನಲ್ಲಿ ಚಳಿ ಇರುತ್ತೆ ಅಂತ ವೂಲನ್ ಕ್ಲೋತ್ಸ್ ತಗೊಂಡು ಬಂದಿದ್ದೆ ಎಷ್ಟೊಂದು. ಅದನ್ನೆಲ್ಲ ನಾನು ಹಾಕೋಕ್ಕೆ ಆಗಲಿಲ್ಲ. ಇಲ್ಲಂತೂ ಫುಲ್ ಶಕೆ.
ಎಲ್ಲ ಚೆನ್ನಾಗಿ ಅನಿಸ್ತು ನಮಗೆ ಟ್ರಿಪ್ಪಲ್ಲಿ. ಮಳೆ ಒಂದು ಮಿಸ್ ಮಾಡ್ಕೊಂಡ್ವಿ. ಮಳೆ ಒಂದು ಬಂದುಬಿಟ್ಟಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು. ಬಟ್ ಆದರೂ ಚೆನ್ನಾಗಿದೆ. ಬಿಸಿ ಶಕೆ ಒಂದೊಂದು ಬಿಟ್ಬಿಟ್ರೆ ಇನ್ನೇನಿಲ್ಲ. ಎಸ್, ಫೋಟೋಸು ವಿಡಿಯೋಸು ಎಲ್ಲ ಅಪ್ಲೋಡ್ ಮಾಡ್ತೀನಿ. ಕೀಪ್ ವಾಚಿಂಗ್. ಎಷ್ಟು ಕ್ಯೂಟಾಗಿ ಶೇಕ್ ಹ್ಯಾಂಡ್ ಕೊಡ್ತಾ ಇದೆ. ಇದು ಯಾವುದೋ ರ್ಯಾಂಡಮ್ ಡಾಗ್. ಇವಾಗ ಇಂಟ್ರೆಸ್ಟ್ ಇಲ್ಲ. ಹೋಗ್ಲಿ, ಎಷ್ಟು ಚೆನ್ನಾಗಿ ಬಂದು ಹತ್ಕೊಳ್ತು ಪ್ರವೀಣ್ ಹತ್ರ. ಬಿಸ್ಕೆಟ್ ನಾನು ಎಸ್ಬಿಟ್ಟೆ. ಇವ್ರಿಗೆ ಡಾಗ್ಸ್ ಅಂದ್ರೆ ಸಕ್ಕದ ಇಷ್ಟ. ಮನೆಯಲ್ಲಿ 2 ಡಾಗ್ ಇದ್ರು ಆಚೆ ಬಂದ್ರು ನೋಡಿ. ಎಷ್ಟು ಕ್ಯೂಟಾಗಿ ಬಂದು ಕೂತಿದೆ ನೋಡು ನಿನ್ನ ಹತ್ರ. ಹ್ಯಾವ್ಲಾಗ್ ಬಿಟ್ಟು ಹೊರಡ್ತಾ ಇದ್ದೀವಿ. ಲಗೇಜಸ್ ಎಲ್ಲ ಎತ್ಕೊಂಡು. ಹಸ್ಬೆಂಡು ನಾಟಿಕಾ ಅದು ಬಂದಿದೆ, ಫೇರಿ ಬಂದ್ಬಿಟ್ಟಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಹ್ಯಾವ್ಲಾಕಿಂದ ಮತ್ತೆ ಪೋರ್ಟ್ ಬ್ಲೇರ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಹ್ಯಾವ್ಲಾಕಿಂದ ಪೋರ್ಟ್ ಬ್ಲೇರ್ಗೆ ಹೋಗ್ತಾ ಇದ್ದೀವಿ. ಇವತ್ತು ನಾನು ಆ್ಯಕ್ಚುಲಿ ವಿಂಡೋ ಸೀಟಲ್ಲಿ ಕೂತಿದ್ದೀನಿ. ಮಧು ಪೋಸ್ಟ್ ಮಾಡಿದ್ದಿಂದ ನಾನು ಚೆನ್ನಾಗಿದೆ. ರೈಟ್ಸ್ ಅಂತೂ ಇವತ್ತು ತುಂಬ ಹೈ ಇದೆ, ತುಂಬ ಚೆನ್ನಾಗಿದೆ. ಅದರ ಎಕ್ಸ್ಪೀರಿಯನ್ಸ್ ಅಂತೂ ನೀವು ಮಾಡಲೇಬೇಕು ಅಂತಿದೆ. ಅದು ಬಂದು ಅಂಡಮಾನಿಗೆ ಬಂದರೆ ಫೆರಿಯಲ್ಲಿ ಹೋಗಿ ಹ್ಯಾವ್ಲಾಕಿಂದ ನೀಲಿಗೆ ಹೋಗಿ, ನೀಲಿಂದ ಪೋರ್ಟ್ ಬ್ಲೇರಿಗೆ ಬನ್ನಿ, ಆಮೇಲೆ ವಾಪಸ್ ಬೆಂಗಳೂರಿಂದ. ಯಾರು ಬ್ಯಾಂಗ್ಳೂರಿಂದ ಬರೋದ್ರೆ ಈ ಥರ ಮಾಡಿ. ಚೆನ್ನಾಗಿದೆಯಾ? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. I love you more than words can say. I'll be with you every step of the way. You are my sunshine, my only light. You make my world a better place. I'll hold you close and never let go. I'll give you all my love that you know. You are my angel sent from above. You are the one. ಪೋರ್ಟ್ ಬ್ಲೇರ್ಗೆ ರೀಚ್ ಆಗಿದ್ದೀವಿ ಇವಾಗ. ಸಖತ್ತಾಗಿತ್ತು ಆ ಎಕ್ಸ್ಪೀರಿಯನ್ಸ್ ಕೂಡ. ಸನ್ಸೆಟ್ ಮುಗಿಸ್ಕೊಂಡು ಫೆರಿನಲ್ಲಿ ಸನ್ಸೆಟ್ ಎಲ್ಲ ನೋಡಿಕೊಂಡು ಬಂದ್ವಿ. ವೇವ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಇವತ್ತು. ಸೈಡ್ ಬಂದ್ಬಿಡಿ, ಈ ಕಡೆ ಒಂದು ಸ್ವಲ್ಪ ಕಾರ್ ಹೋಗ್ತಾಯಿದೆ. ಅದಾದಮೇಲೆ ಇವಾಗ ರೂಮಿಗೆ ಬಂದುಬಿಟ್ಟು ಚೆಕ್-ಇನ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ನಾನು ಪ್ರವೀಣ್ ಅವರು ಹಾಗೆ ವಾಕಿಂಗ್. ಈ ರೋಡ್ ಸಕ್ಕತ್ತಾಗಿದೆ, ಹಾಗೆ ವಾಕಿಂಗ್ ಹೋಗಿ ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ, ಇಲ್ಲಾಂದರೆ ಹಾಗೆ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ಆ್ಯಂಡ್ ಬೈ ದ ವೇ ನಾನು ಪ್ರವೀಣ್ ಅವ್ರದ್ದು ಶರ್ಟ್ ಹಾಕ್ಕೊಂಡಿದ್ದೀನಿ. ನಂದು ಡ್ರೆಸ್ಸಸ್ ಎಲ್ಲ ಖಾಲಿ ಆಗೋಗ್ಬಿಡ್ತು. ತಂದಿರೋದೆಲ್ಲ ವೂಲನ್ ಡ್ರೆಸ್ಸಸ್ ತೊಗೊಂಡು ಬಂದುಬಿಟ್ಟಿದ್ದೀನಿ, ಫುಲ್ ಚಳಿ ಇರುತ್ತೆ ಅಂತ. ಹಾಗಾಗಿ ಇದೊಂದು ನನಗೆ ಬಾಕಿ ಇದ್ದಿದ್ದು. ಸೊ ಇದನ್ನು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಶಾಪಿಂಗ್ನಲ್ಲಿ ಸಿಗ್ತೀನಿ, ಏನೇನು ನೋಡ್ತೀನಿ ಅದನ್ನು ತೋರಿಸ್ತೀನಿ. ಅವರು ಪರ್ಮಿಷನ್ ಕೊಟ್ಟರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಏನೇನು ತೊಗೊಂಡು ಬಂದೆ ಅಂತ ರೂಮಿಗೆ ಬಂದು ತೋರಿಸ್ತೀನಿ.
ತೊಗೊಂಡೆ ನಾನು. ಅದಾದಮೇಲೆ ಒಂದು ಸ್ವಲ್ಪ ಕಿವಿದು ಓಲೆಗಳು, ಸರ ತೊಗೊಂಡೆ ನಾನು. ಜಾಸ್ತಿ ಶಾಪ್ ಮಾಡಲಿಲ್ಲ, ಕಡಿಮೆನೇ ಶಾಪ್ ಮಾಡಿದ್ದು. ಶಕೆ ಆಗೋಯ್ತು. ಆ್ಯಂಡ್ ಮೋರೋವರ್ ಶಾಪ್ಸ್ ಎಲ್ಲ ಬೇಗ ಕ್ಲೋಸ್ ಮಾಡ್ತಾ ಇದ್ದಾರೆ. ಇವಾಗ ಆಲ್ಮೋಸ್ಟ್ ಇವಾಗ 6:30 ಆಗಿರ್ಬೇಕು ಅನಿಸುತ್ತೆ ಟೈಮು. ಆಲ್ರೆಡಿ ಶಾಪ್ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಸೊ ಅರ್ಜೆಂಟಲ್ಲಿ ಏನು ಸಿಕ್ತು ಅದನ್ನು ತಗೊಂಡು ಬಂದೆ. ಹುಡುಗರಿಗೆ ಏನೂ ಇಲ್ಲ ಶಾಪಿಂಗು, ಹುಡುಗಿರಿಗೆ ಮಾತ್ರ ಇಲ್ಲಿ ಇರೋದು ಐಟಮ್ಸ್. ಒಂದು 2 ಜ್ಯೂಸ್ ಬಾಟಲ್ ಖಾಲಿ ಮಾಡಿದೆ. ಆ್ಯಂಡ್ ಇದು ಏನು ಹೇಳ್ತಾರೆ ಇದಕ್ಕೆ, ಕ್ಯಾಂಡಿ. ಹಾಂ, ಈ ಕ್ಯಾಂಡಿ ತೊಗೊಂಡ್ವಿ. ಮ್ಯಾಂಗೋ ಒಂದು 4-5 ಜ್ಯೂಸ್ ಖಾಲಿ ಮಾಡಿ ಆಮೇಲೆ ಕರೆಕ್ಟು ವ್ಲಾಗ್ ಮಾಡಬೇಕಾಗಿತ್ತಲ್ಲ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಮನೆಗೆ ಹೋಗಿ ತೋರಿಸ್ತೀನಿ ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ಎಲ್ಲ. ಅಷ್ಟೇ ಇವತ್ತಿನ